ಇದು ನೀವು ಪರಿಹಾರ ಕೊಟ್ಟಿವನ್ ಈಗ ನೀವು ಹಾಕಲ್ಲ ನಮ್ಗೆ ಇದು ಈಗ ಹಾಕಿವಿ ನಾವು 3 ವರ್ಷ ಹೋತು 4 ವರ್ಷ ಹೋಯ್ತಿರಿ ನಮ್ಗೆ ಗೊತ್ತಿಲ್ಲ. ನಮ್ಮ ರೈತಲ ಪರಿಸ್ಥಿತಿ ನಮ್ಗೆ ಖರಾಬ್ ಅದ ನಮ್ಮದು. ನಮ್ಮ ಮನೆ ಬೇರೆ ನಮ್ಮ ದೇವ್ರೇ ಬಲ್ಲದ. ಏನೇ ಮಾಡಿರಿ ನಮ್ಗೆ ಒಂದು ಜರ ಸಾಲ ಮನ್ನಾ ಮಾಡಿರಿ ರೈತರಿಗೆ. ನೀವು ಮಾಡ್ಲಕತ್ತೀರಿ ಅದೇ ಹೆಂಗಸರಿಗೆ ಹೋಗೋದದು ಬಸ್ ಫ್ರೀ ಬಿಡ್ತೀರಿ, ಅದು ಲೈಟ್ ಇಟ್ಟು ಫ್ರೀ ಬಿಡ್ಲಕತ್ತೀರಿ. ಅದು ಏನು ಮಾಡೋದು ಬೇಕಲ್ರಿ. ಈ ರೈತರ ತ್ರಾಸು ನಡೆದ್ರಿ. ಇದು ರೈತಿಗೆ ಒಂದು ಜರ ಏನರ ಸಾಲ ಮನ್ನಾ ಮಾಡಿ ಏನ್ರಿ ನಿಮ್ಮ ಪುಣ್ಯ ಕಟ್ಕೋರಿ. ಏನು ಬೆಳೆದ್ರೆ ಅದೇ ಕಬ್ಬು ಅದ, ಹತ್ತಿ ಅದ್ರಿ, ತೊಗರಿ ಅದ, ಅದೇ ಅದ. ಅವ್ರು ಮತ್ತೇನು ಸ್ವಂತ ಆಸ್ತಿ ಇಲ್ರಿ, ಲೀಜಿಗೆ ಹೊಲ ಹಾಕೊಂಡಿವಿ. ಅವ್ರಿಗೆ ಹೊಲ್ದವ್ರಿಗೆ ಕೊಡ್ಬೇಕು. ಈ ಒಂದು ಎಕರೆಗೆ 10-20-25 ಸಾವಿರ ತನಕ ಇವು ಲಾಗೋಡಿ ಬರ್ತದೆ ರೀ. ಈಗ ಕಿತ್ತಬೇಕಾದ್ರೆ ಮತ್ತೆ ನಮ್ಗೆ 15-20 ಸಾವಿರ ಬರ್ತದೆ ರೀ. ನೀವು ಹಾಕಿ ರೊಕ್ಕ ನಮ್ಗೆ ಏನೂ ಆಗಲ್ಲ ರೀ ಇವು. ಅದಕ್ಕೆ ನೋಡಿರಿ ಏನೇ ಮಾಡಿ ರಿಕ್ವೆಸ್ಟ್ ಮಾಡಿ ರೈತರಿಗೆ ಏನಾರ ಸವಲತ್ತು ಮಾಡಿ ಒಂದ್ಸರಿ ಸಾಲ ಮನ್ನಾ ಮಾಡಿದ್ರೆ ನಿಮ್ಮ ಕೈ ಜೋಡಿಸಿ ಹೇಳ್ತೀವಿ ರೀ. ನೋಡಿರಿ ರೈತರಿಗೆ ಏನು ಒಂದು ಭಾಳ ಅಂದ್ರೆ ಒಂದು 10-15 ದಿವಸ ದೀಪಾವಳಿ ಒಳಗೆ ನಮಗೆ ಹೋಗಿ ನಾವು ಅಡ್ತಿ ಮಾರ್ಕೊಂಡು ಯಾರು ಕೊಡೋರು ಕೊಡ್ತಿದ್ದೇವ್ರು. ಅಡ್ತಿ ಮಾಲಕರ ಬೆಲೆಗೆ ತಂದೀವಿ ಸಾಲ, ಯಾರು ಸಾವುಕಾರಗಳ ಬೆಲೆ ಅವರು ಸಾಲ ಕೊಡ್ತಿದ್ದೆವು. ಅದು ಅಂತೂ ಆಗಲ್ಲ ಈಗ ಎಲ್ಲ ಒಳನೇ ಕೊಚ್ಕೊಂಡೋಗಿದ್ರೆ ಏನು ಮಾಡಮ್ರಿ. ಈಗ ಬ್ಯಾಂಕಿಗೆ ಹೋದ್ರೆ ಪರಿಹಾರ ಇದು ಬಂದ್ರೆ ಇನ್ಶೂರೆನ್ಸ್ ಬಂದ ಅದು ತೊಗೊಳಕ್ಕೆ ಹೋದ್ರೆ ಅವರು ಸಾಲ ಕಟ್ಕೊಂತಿಲ್ಲಕತ್ತಾರ. ಈಗ ನಾವು ಅಡ್ತಿ ಹೋಗಿ ರೊಕ್ಕ ತಗೋಬೇಕಂದ್ರೆ ಇಲ್ಲಿ ತೊಗರಿನ ಮುಣಿಗ್ಯದ, ಹತ್ತಿನ ಹೋಗ್ಯಾವ, ಕಬ್ಬನ ಹೋಗ್ಯಾವ, ಅಡ್ತಿ ರೊಕ್ಕನೂ ಕೊಡಲ್ಲ. ಈ ರೈತರು ಎಲ್ಲಿ ಹೋಗಿ ತರಬೇಕ್ರಿ ನೀವು ಸರ್ಕಾರದವ್ರೇ ನಮ್ಗೆ ಸವಲತ್ತು ರೈತರಿಗೆ ಸರ್ಕಾರ ಇದು ಆಸರ ಮಾಡ್ಬೇಕಲ್ರಿ. ನೀವೇ ಇಲ್ಲಾಂದ್ರೆ ನಾವೇನು ಊರ್ಲಾಕೊಂಡು ಸಾಯ್ಬೇಕ್ರಿ. ಮತ್ತು ಅದಕ್ಕೆ ಬಿಟ್ಟು ಏನೂ ಇಲ್ಲ ರೀ. ಅನಿವಾರ್ಯತೆಗೆ ಊರ್ಲಾಕಬೇಕು, ಇಲ್ಲಿ ಎಣ್ಣೆ ಕುಡಿಬೇಕ್ರಿ ಅಟ್ಟೆ. ಅದಕ್ಕೆ ಬಿಟ್ಟು ಏನೂ ಇಲ್ಲ ರೀ. ನಿಮ್ಮ ಹೆಸರು? ಅರ್ಜುನ್ ಕಾಲಿ.